ನಮಸ್ಕಾರ. ರಾಮ್ ಜೊತೆ ಮಾತಾಡಿ ಬರುವೆ ಎಂದು ರಾಮ್ ರೂಮಿಗೆ ಹೋಗಿದ್ದ ಶರಣ್ ತುಂಬಾ ಸಮಯವಾದರೂ ವಾಪಸ್ ಆಗದಿದ್ದುದನ್ನು ಕಂಡು ಅನುಮಾನದಲ್ಲಿ ಅಣ್ಣನ ರೂಮಿಗೆ ಬಂದ ಭುವನಾಗೆ ಖಾಲಿ ರೂಮ್ ಕಂಡಿತು. ಎಲ್ಲಿಗೆ ಹೋದ್ರು ಇವರಿಬ್ಬರು ಎಂದು ಒಂದೆರಡು ನಿಮಿಷ ಯೋಚಿಸಿದವಳು ತನ್ನವನು ಆರೋ ವಿಷಯ ಏನಾದರೂ ರಾಮ್ಗೆ ಹೇಳಿ ಅವನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗಿರಬಹುದಾ ಎನ್ನುವ ಅನುಮಾನ ಬಂದ ಕೂಡಲೇ ಶರಣ್ಗೆ ಕಾಲ್ ಮಾಡಿದಳು. ಅಚ್ಚು ಫ್ಯಾಮಿಲಿಯ ಜೊತೆ ಕುಳಿತಿದ್ದ ಶರಣ್ ತನ್ನವಳು ಕಾಲ್ ಮಾಡುತ್ತಿರುವುದನ್ನು ಕಂಡು ಹಣೆ ಉಜ್ಜಿಕೊಂಡ. ತಾನು ಇಲ್ಲಿಗೆ ಬಂದು ಇಷ್ಟೊತ್ತಾದರೂ ಅವಳಿಗೆ ಒಂದು ಕಾಲ್ ಮಾಡಲಿಲ್ಲ ಎನ್ನುವುದು ನೆನಪಾಯಿತು. ಒಡನೆ ಅಲ್ಲಿಂದ ಸರಿದು ತುಸು ದೂರ ಬಂದವನು ಕಾಲ್ ರಿಸೀವ್ ಮಾಡಿ ಓನ ಸಾರಿ ಕಣೋ ಎಂದು ಕ್ಷಮೆ ಕೇಳಿದ. ತಾನು ರಾಮ್ ಜೊತೆ ಮಾತಾಡಿಕೊಂಡು ವಾಪಸ್ ಬರುವೆ ಎಂದು ಅವಳು ನಿದ್ರೆ ಮಾಡದೆ ಕಾದು ಕುಳಿತಿರುವಳು ಎಂದು ಅವನಿಗೆ ತಿಳಿದಿತ್ತು. ಇಟ್ಸ್ ಓಕೆ ಶರಣ್ ಎಂದವಳು. ಅಣ್ಣ, ನೀವು ಜಾಂಪ್ನ ನೋಡೋಕೆ ಹಾಸ್ಪಿಟ್ಲಿಗೆ ಹೋಗಿದ್ದೀರಾ ಎಂದು ಪ್ರಶ್ನೆ ಮಾಡಿದಳು. ಹಾ ಭುವನ, ನಾವಿಬ್ಬರು ಇಲ್ಲೇ ಇದ್ದೇವೆ. ರಾಮ್ ಚಾಂಪ್ ಜೊತೆ ಇದ್ದಾನೆ ಎಂದದು ಕೇಳಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಭುವನ. ಅತ್ತಿಗೆ ಎಂದು ಬೇಸರದಲ್ಲಿ ಕೇಳಿದಾಗ ಅಚ್ಚರಿ, ತುಂಬಾ ಹಠಮಾರಿ ಆಗಿಬಿಟ್ಟಿದ್ದಾಳೆ ಭುವನ ಎಂದು ರಾಮ್ ಅಲ್ಲಿಗೆ ಬಂದಾಗ ಏನೇನು ಆಯಿತು ಎಲ್ಲವನ್ನು ತನ್ನವಳ ಜೊತೆ ಹೇಳಿಕೊಂಡ ಶರಣ್. ಅಚ್ಚರಿಯ ಹೊರಟು ನಡಿಗೆ ಭುವನಾಗೂ ಬೇಸರವಾಯಿತು. ಅದ್ಯಾಕೆ ಇಷ್ಟೊಂದು ಬದಲಾಗಿ ಬಿಟ್ಟಳು ಎಂದು ನೊಂದುಕೊಂಡಳು. ಶರಣ್ ಚಾಂಪಿಗೆ ಪ್ರಜ್ಞೆ ಬಂದಿದೆಯಾ, ಅಣ್ಣನ ಜೊತೆ ಮಾತಾಡಿದ್ನಾ ಎಂದು ಕೇಳಿದಳು ಭಾರವಾದ ದನಿಯಲ್ಲಿ. ಎಸ್ ಚಾಂಪ್, ರಾಮ್ ಜೊತೆ ಮಾತಾಡಿದ. ಈಗ ರಾಮ್ ಅವನ ಜೊತೆಯೇ ಇದ್ದಾನೆ ಎಂದದನ್ನು ಕೇಳಿ ಅವಳಿಗೆ ಅದೆಷ್ಟು ನಿರಾಳವಾಯಿತೆಂದರೆ ಬಾಯಿ ಮಾತಿನಲ್ಲಿ ಹೇಳಲು ಅಸಾಧ್ಯ. 3-4 ವರ್ಷದಿಂದ ಈ ಒಂದು ಗಳಿಗೆಗಾಗಿ ಜಾತಕ ಪಕ್ಷಿಯಂತೆ ಎದುರು ನೋಡುತ್ತಿದ್ದಳು ಅವಳು. ಸರಿ ಶರಣ್, ಅಣ್ಣನ ಜೊತೆಯಲ್ಲೇ ಇರಿ ನೀವು ಎಂದಾಗ ಅವನು ಒಪ್ಪಿದ. ನೀ ನೆಮ್ಮದಿಯಾಗಿ ಮಲಗು, ಗುಡ್ ನೈಟ್ ಎಂದು ಕರೆ ತುಂಡರಿಸುವಾಗ ಶರಣ್ 1 ನಿಮಿಷ, ಅಣ್ಣನಿಗೆ ಫೀವರ್ ಕಡಿಮೆ ಆಯಿತು ಇಲ್ವೋ ಒಂದ್ಸಲ ಚೆಕ್ ಮಾಡಿ ಎಂದು ಎಚ್ಚರಿಸಿದಳು ತನ್ನವಳಿಗೆ. ತನ್ನ ಅಣ್ಣನ ಮೇಲಿರುವ ಪ್ರೀತಿಯ ಅಂದಾಜಿದ್ದ ಶರಣ್ ಸಣ್ಣದಾಗಿ ಮುಗುಳ್ನಕ್ಕು. ಅಣ್ಣನ ಮೇಲಿರುವ ಪ್ರೀತಿಯಲ್ಲಿ 10% ಸಹ ನಿಂಗೆ ನಿನ್ ಗಂಡನ ಮೇಲಿಲ್ಲ ಎಂದು ಕಾಲೆಳೆದು ಕರೆ ತುಂಡರಿಸಿದ. ತನ್ನ ಅಣ್ಣನ ಇಚ್ಛೆಯ ವಿರುದ್ಧ ಭುವನ ತನ್ನನ್ನು ಮದುವೆಯಾಗಿದ್ದರು ಅವಳ ಬದುಕಿನಲ್ಲಿ ಮೊದಲ ಪ್ರಿಯಾರಿಟಿ ರಾಮ್ ಎಂದು ಅವನಿಗೆ ತಿಳಿದಿತ್ತು. ಮಡದಿಯ ಜೊತೆ ಮಾತಾಡಿ ಸಂಪೂರ್ಣ ಅವರ ಬಳಿ ಬಂದ ಶರಣ್. ಸಂಪೂರ್ಣ ಆಂಟಿ, ರಾಮ್ಗೂ ಫೀವರ್ ಆಗಿದೆ. ಮಗು ಮಲಗಿದ್ದರೆ ಅವರನ್ನು ಹೊರಗಡೆ ಕರೆದು ಒಂದ್ಸಲ ಡಾಕ್ಟರ್ ಹತ್ರ ತೋರಿಸಿಕೊಳ್ಳಿ ಎಂದ. ಎಲ್ಲರೂ ICU ವಾರ್ಡ್ನೊಳಗೆ ಹೋಗುವುದು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬ ಕಾಳಜಿ ಅವನದು. ಒಡನೆ ಎದ್ದು ರಾಮ್ ಬಳಿ ನಡೆದರು ಸಂಪೂರ್ಣ. ಮಗನನ್ನು ಹೆಗಲ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದ ರಾಮ್ ಅವರು ಬಂದಿದ್ದನ್ನು ಕಂಡು, ಅತ್ತೆ, ಇನ್ನೂ ಚಿಂತೆ ಮಾಡುವ ಅಗತ್ಯವಿಲ್ಲ, ಅವನಿಗೆ ಜ್ವರ ಕಡಿಮೆ ಆಗುತ್ತಿದೆ ಎಂದ. ರಾಮ್, ನಿನ್ನ ಮೇಲಿನ ಗಮನ ಬಿದ್ದು ಅವನಿಷ್ಟರ ಮಟ್ಟಿಗೆ ಆರೋಗ್ಯ ಹಾಳು ಮಾಡಿಕೊಂಡಿತ್ತು. ಈಗ ನೀನು ಅವನಿಗೆ ಸಿಕ್ಕಿದೆ ಅಲ್ವಾ, ನಾಳೆ ಬೆಳಿಗ್ಗೆ ಹೊತ್ತಿಗೆ ಹುಷಾರಾಗಿ ಬಿಡ್ತಾನೆ ನೋಡು ಎನ್ನುತ್ತಾ ರಾಮ್ ಹೆಗಲ ಮೇಲಿದ್ದ ಮಗುವನ್ನು ಮೆಲ್ಲಗೆ ಬೆಡ್ ಮೇಲೆ ಮಲಗಿಸಿದರು. ಅವನ ಹಣೆ ಕುತ್ತಿಗೆ ಮುಟ್ಟಿ ನೋಡಿದವರಿಗೆ ಕರುಳು ಕಿವುಚಿದಂತಾಯಿತು. ತನ್ನ ದೇಹ ಕೆಂಡದಂತೆ ಸುಡುತ್ತಿದ್ದರೂ ಲೆಕ್ಕಿಸದೆ ಮಗನನ್ನು ಹೆಗಲ ಮೇಲೆ ಹಾಕಿಕೊಂಡೇ ಕುಳಿತಿದ್ದಾನಲ್ಲ ರಾಮ್ ಎಂದು ಸಂಕಟಪಟ್ಟರು. ರಾಮ್, ಹೇಳು ಮೇಲೆ, ಮೊದಲು ಡಾಕ್ಟರ್ ಹತ್ರ ತೋರಿಸ್ಕೋ ನೀನು ಎಂದವರಿಗೆ ಅಭಿ ಬೇರೆಯಲ್ಲ ರಾಮ್ ಬೇರೆಯಲ್ಲ ಎನ್ನುವ ಮಮತೆ. ಅತ್ತೆ, ನಾನು ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ ಎಂದವನ ಕಡೆ ಸಿಟ್ಟಿನಿಂದ ನೋಡಿದ ಸಂಪೂರ್ಣ ಅವರು. ಇವತ್ತಿನವರೆಗೂ ನಿನ್ನ ಮಗು ಹಾಸ್ಪಿಟಲ್ನಲ್ಲಿ ನರಳಿದ್ದಾಯಿತು, ನಾಳೆಯಿಂದ ನಿನ್ನ ಸರದಿಯೇ ಎಂದು ತಾಯಿಯಂತೆ ಗದರಿದರು. ಅವರ ಗದರುವಿಕೆಗೆ ಪೆಚ್ಚಾದ ರಾಮ್ ಅವರಿಗೆ ಎದುರು ಹೇಳಲಾಗದೆ ಹೊರಬಂದವನು ಒಮ್ಮೆ ತನ್ನ ಅಪ್ಪನ ಪಕ್ಕದಲ್ಲಿ ಕುಳಿತಿದ್ದ ಅಚ್ಚರಿಯ ಕಡೆ ನೋಡಿದ. ಅವಳದು ಮತ್ತೆ ಅದೇ ತಿರಸ್ಕಾರದ ನೋಟ. ಅದನ್ನು ಕಂಡು ನಿಟ್ಟುಸಿರು ಬಿಟ್ಟು ಡಾಕ್ಟರ್ ಬಳಿ ನಡೆದನು. ಮರುದಿನ ಬೆಳಿಗ್ಗೆ ಹಾಸ್ಪಿಟಲ್ಗೆ ಬಂದಿದ್ದ ಅಭಿಯನ್ನು ಕಂಡು ಸಂಪೂರ್ಣ ಅವರು, ರಾಮ್ಗೆ ಕಾನೂನಿನ ಮೂಲಕ ಮಗುವನ್ನು ಪಡೆದುಕೊಳ್ಳುವಂತೆ ನಾವೇ ಹೇಳುತ್ತೇವೆ ಎಂದು ಹೊರಟಾಗಿ ಎಚ್ಚರಿಕೆ ನೀಡಿದರು. ಆ ಅಣ್ಣ ತಂಗಿಯನ್ನು ಸುಮ್ಮನಿರಿಸಲು ಅವರಿಗೆ ಇದು ಅನಿವಾರ್ಯವಾಗಿತ್ತು. ತನ್ನಮ್ಮನೇ ತಮ್ಮ ವಿರುದ್ಧ ನಿಂತ ಮೇಲೆ ಅದ್ವಿಕ್ ಮತ್ತು ಅಭಿಗೆ ಅಸಹಾಯಕರಾಗುವ ಪರಿಸ್ಥಿತಿ ಬಂದಿತ್ತು. ಮರುದಿನ ಸಂಜೆ 6ನನ್ನು ICU ವಾರ್ಡ್ನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದರು ಡಾಕ್ಟರ್. ತಾನು ಬಯಸಿದ ಪ್ರೀತಿ ಸಿಕ್ಕ ಮೇಲೆ ಮನಸ್ಸಿನ ಜೊತೆ ಆರೋಗ್ಯವು ಚೇತರಿಸಿಕೊಳ್ಳಲು ಹೆಚ್ಚು ಹೊತ್ತು ಬೇಕಾಗಲಿಲ್ಲ. ರಾಮ್ ಆರೋಗ್ಯವು ಸುಧಾರಿಸಿತ್ತು. ಡಾಕ್ಟರ್ ಜೊತೆ ಮಗನ ಡಿಸ್ಚಾರ್ಜ್ ಬಗ್ಗೆ ಮಾತಾಡಿ ಬಂದ ರಾಮ್, ಅತ್ತೆ, ನಾಳೆ ಮಧ್ಯಾಹ್ನ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ಎಂದನು.
ಬಿಸಿ ಹಾಲನ್ನು ಆರಿಸಿ ಮಗನಿಗೆ ಕುಡಿಸುತ್ತಿದ್ದ ಅಚ್ಚರಿಗೆ ಕೇಳಿಸುವಂತೆ ಅವನು ಹೇಳಿದ್ದ. ಸರಿ ರಾಮ್, ಅವನಿಗೆ 1 ವಾರದಿಂದ ಹಾಸ್ಪಿಟಲ್ನಲ್ಲಿ ಇದ್ದು ಕೈಕಾಲು ಕಟ್ಟು ಹಾಕಿದಂತೆ ಆಗಿರುತ್ತದೆ ಎಂದರು ಸಂಪೂರ್ಣ. ಚಾಂಪ್ನ ನಾನು ನೇರವಾಗಿ ಇಲ್ಲಿಂದ ನಮ್ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದು ರಾಮ್ ಗಂಭೀರವಾಗಿ ನುಡಿದಾಗಲೂ ಅಚ್ಚು ತುಟಿ ಬಿಚ್ಚಲಿಲ್ಲ. ಸಂಪೂರ್ಣ ಅವರು ಅಂದು ಆಡಿದ ಮಾತುಗಳು ಅವಳ ಮನಸ್ಸನ್ನು ರಾಮ್ ವಿಷಯದಲ್ಲಿ ಇನ್ನಷ್ಟು ಹೊರಟು ಮಾಡಿಬಿಟ್ಟಿತ್ತು. ಇನ್ನು ಎಷ್ಟು ದಿನ ಈ ರೀತಿ ಹಸಿವಿನ ವೇಷ ತೊಟ್ಟು ನಾಟಕ ಮಾಡ್ತಾನೋ ನೋಡಿಬಿಡ್ಬೇಕು ಎಂದು ಸದ್ಯಕ್ಕೆ ಮಗನ ಜೊತೆ ಅವನ ಮನೆಗೆ ಹೋಗುವ ನಿರ್ಧಾರ ಮಾಡಿದ್ದಳು. ಆದರೆ ರಾಮ್ ಜೊತೆ ಆರೂನನ್ನು ಕಳಿಸಿಕೊಡಲು ಆದ್ವಿಕ್ ತಯಾರಿರಲಿಲ್ಲ. ನೇರವಾಗಿ ಹೇಳಿದರೆ ತಪ್ಪು ತಿಳಿಯುವರು ಎಂದು ಅಭಿ ಮೂಲಕ, ಚಾಂಪ್ ಈಗ ತಾನೇ ಹುಷಾರಾಗ್ತಿದ್ದಾನೆ, ಸ್ವಲ್ಪ ದಿನ ನಮ್ಮನೇಲೇ ಇರಲಿ ಎಂದು ಮನವಿ ಮಾಡಿಸಿದ. ಆರು ಮತ್ತು ಅಚ್ಚು ರಾಮ್ ಜೊತೆ ಅವನ ಮನೆಗೆ ಹೋದರೆ ತನ್ನೊಂದಿಗಿನ ಸಂಬಂಧದಲ್ಲಿ ಅಂತರ ಮೂಡುವುದು ಎಂಬ ಭೀತಿ ಅವನದು. ಅಮ್ಮ ಎಂದು ಅಭಿ ಬಾಯಿ ತೆರೆಯುವ ಮುನ್ನವೇ ಸಂಪೂರ್ಣವರು, ಆರು, ನಿನ್ ಪಪ್ಪನ್ ಜೊತೆ ನಿನ್ ಮನೆಗೆ ಹೋಗ್ತೀಯಾ ಅಥವಾ ನಮ್ ಜೊತೆ ಮಾವನ ಮನೆಗೆ ಬರ್ತೀಯಾ ಎಂದು ನೇರವಾಗಿ ಮಗುವನ್ನೇ ಕೇಳಿದರು. ಅವನು ತನ್ನಪ್ಪನ ಜೊತೆ ಹೋಗಲು ಅದೆಷ್ಟು ಖುಷಿಯಾಗಿದ್ದಾನೆ ಎಂದು ಅವರಿಗೆ ತಿಳಿದಿತ್ತು. ನಾನು ಪಪ್ಪನ್ ಜೊತೆ ನನ್ನ ಮನೆಗೆ ಹೋಗ್ತೀನಿ ಅಮ್ಮಮ್ಮ ಎಂದು ಖುಷಿಯಿಂದ ನುಡಿದಿದ್ದ ಆರು. ಗೊತ್ತಾಯ್ತಲ್ವಾ ಮಗು ಎಲ್ಲಿಗೆ ಹೋಗುವುದಕ್ಕೆ ಇಷ್ಟಪಡ್ತಿದ್ದಾನೆಂತ. ಮಾವ ಚಿಕ್ಕಪ್ಪ ಆದ ಮಾತ್ರಕ್ಕೆ ಅವರ ಮನೆ ಯಾವತ್ತೂ ತನ್ನಪ್ಪನ ಮನೆ ಆಗುವುದಕ್ಕೆ ಸಾಧ್ಯವಿಲ್ಲ ಎಂದು ಆದ್ವಿಕ್ ಮತ್ತು ಅಭಿಗೆ ಬಿಸಿ ಮುಟ್ಟಿಸಿದರು ಸಂಪೂರ್ಣ. ಭುವನ, ಶರಣ್ ಮತ್ತು ರಾಮ್ ಇಬ್ಬರೊಟ್ಟಿಗೆ ಕೆಲಸದ ಮೇಲೆ ದಿಲ್ಲಿಗೆ ಹೋಗಿದ್ದಾರಾ ಎಂದು ಗೊಂದಲದಿಂದ ಕೇಳಿದರು ಆರತಿ. ರಾಮ್ ಮೊನ್ನೆ ರಾತ್ರಿ ಮನೆಯಿಂದ ಹೋದವನು 2 ದಿನವಾದರೂ ಹಿಂತಿರುಗದನ್ನು ಕಂಡು ಅವರಿಗೆ ಚಿಂತೆಯಾಗಿತ್ತು. ಹಾಮ, ಇಬ್ಬರು ಯಾವುದೋ ಕೆಲಸದ ಮೇಲೆ ಒಟ್ಟಿಗೆ ಹೋಗಿದ್ದಾರೆ ಎಂದು ರಾಮ್ ಹೇಳಿದ್ದಾನೆ ಎಂದು ಸುಳ್ಳು ಹೇಳಿದಳು ಭುವನ. ಆರು ಹಾಸ್ಪಿಟಲ್ನಲ್ಲಿದ್ದಾನೆ ಎಂದು ತಿಳಿದರೆ ಮನೆಯವರೆಲ್ಲರೂ ಅಲ್ಲಿಗೆ ಬಂದು ಬಿಡುವರು. ನಂತರ ಅಚ್ಚರಿಯ ಹಠ ಮತ್ತು ಅಸಮಾಧಾನದ ಬಗ್ಗೆ ತಿಳಿದರೆ ನೊಂದುಕೊಳ್ಳುವರು ಎಂಬ ಕಾರಣಕ್ಕೆ ರಾಮ್ ಈ ರೀತಿ ಸುಳ್ಳು ಹೇಳಲು ತಿಳಿಸಿದ್ದ. ಅಚ್ಚರಿಯನ್ನು ತನ್ನವರು ತಪ್ಪು ತಿಳಿಯುವುದು ಅವನು ಇಷ್ಟಪಡುತ್ತಿರಲಿಲ್ಲ. ಶರಣ್ ಮತ್ತು ರಾಮ್ ಸಂಬಂಧ ಇಷ್ಟು ಬೇಗ ಸುಧಾರಿಸಿರುವುದನ್ನು ಕಂಡು ಆರತಿಗೆ ಅಚ್ಚರಿಯಾದರೂ ರಾಮ್ ದ್ವೇಷ ಸಾಧಿಸುವವನಲ್ಲ ಎಂದು ತಿಳಿದಿದ್ದರಿಂದ ಅವರು ನಿಟ್ಟುಸಿರು ಬಿಟ್ಟರು. ಸರಿ ಶಾರ್ವಿ, ಎದ್ದ ಮೇಲೆ ಕೆಳಗೆ ಕರೆದುಕೊಂಡು ಬಾ, ಅಷ್ಟರಲ್ಲಿ ಆರವ್ ಸಹ ಬಂದಿರ್ತಾನೆ ಎಂದು ಅವರು ನಡೆದರು. ಭುವನ ಕುಳಿತಲ್ಲಿಯೇ ಕೈ ಮುಗಿದು, ಅಣ್ಣ ಅತ್ತಿಗೆ ಮತ್ತು ಚಾಂಪ್ನ ಮನೆಗೆ ಕರೆದುಕೊಂಡು ಬರುತ್ತಿದ್ದಾನೆ, ಎಲ್ಲವೂ ಒಳ್ಳೆಯದಾಗಿ ಅವರ ಜೀವನದಲ್ಲಿ ಮತ್ತೆ ನೆಮ್ಮದಿ ತುಂಬಲಿ ಭಗವಂತ ಎಂದು ಬೇಡಿಕೊಂಡಳು. ಮರುದಿನ ಮಗನನ್ನು ಡಿಸ್ಚಾರ್ಜ್ ಮಾಡಿಸಿ ಹಾಸ್ಪಿಟಲ್ ಬಿಲ್ ಕ್ಲಿಯರ್ ಮಾಡಿ ಬರುತ್ತಿದ್ದ ರಾಮ್ ಬಳಿ ಬಂದ ಸಂಪೂರ್ಣ ಅವರು, ರಾಮ್, ನಾನು ನಿನ್ನ ಹತ್ರ ಮಾತಾಡಬೇಕು ಎಂದರು. ಹಾ, ಮಾತಾಡಿ ಅತ್ತೆ ಎಂದನು ರಾಮ್. ಅಚ್ಚರಿ ವಿಷಯದಲ್ಲಿ ನೀನು ಬದಲಾಗಲೇಬೇಕು. ಹಿಂದೆ ನಿನ್ನಿಂದ ದೊಡ್ಡ ತಪ್ಪಾಗಿದೆ. ಅವಳ ಮನಸ್ಸಿಗೆ ನೋವಾಗಿದೆ ಅನ್ನೋದರ ಜೊತೆಗೆ ಅವಳಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾಳೆ. ನೀನು ಅದನ್ನು ಅನುಭವಿಸಿದ್ಯಾ. ಈಗ ಮತ್ತೆ ಅದೇ ವಿಷಯ ಹೇಳಿದರೆ ನಿಮ್ಮಿಬ್ಬರ ಸಂಬಂಧ ಮುರಿದು ಹೋಗಿ ಆರು ಭವಿಷ್ಯ ಹಾಳಾಗುತ್ತದೆ. ಅವನಿಗೆ ತಂದೆ ತಾಯಿ ಇಬ್ಬರ ಪ್ರೀತಿಯ ಅಗತ್ಯವಿದೆ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಅಚ್ಚರಿಯನ್ನು ತಿದ್ದಿ ದಾರಿಗೆ ತರುವ ಜವಾಬ್ದಾರಿ ನಿನ್ನದು ಎಂದು ಅವರು ತಮ್ಮ ಚಿಂತೆಯನ್ನು ಹಂಚಿಕೊಂಡರು. ಚಿಂತೆ ಮಾಡಬೇಡಿ ಅತ್ತೆ, ಚಾಂಪ ಅಪ್ಪ ಅಮ್ಮ ಇಬ್ಬರ ಪ್ರೀತಿಯಲ್ಲೂ ಬೆಳೆಯುತ್ತಾನೆ ಅಂತ ನಾನು ಮಾತು ಕೊಡ್ತೀನಿ ಎಂದು ಭರವಸೆ ನೀಡಿದ ರಾಮ್. ಸಂಪೂರ್ಣ ಅವರು ಮಗುವಿನ ವಾರ್ಡ್ ಬಳಿ ಬಂದಾಗ, ಅಮ್ಮ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ, ಡಾಕ್ಟರ್ ಹತ್ರ ಮೆಡಿಸಿನ್ ಬಗ್ಗೆ ಕೇಳಿಕೊಂಡು ಬಂದಿದ್ದೀನಿ, ಲಾರಿಗೆ ಮುಂದಿನ ವಾರ ಮಗುವನ್ನು ನೋಡಲು ಬರ್ತೀನಿ ಅಂತ ಹೇಳು ಎಂದಳು ಅಚ್ಚರಿ. ರಾಮ್ಗೆ ಅಚ್ಚರಿಯಾದರೂ ಸಂಪೂರ್ಣ ಅವರಿಗೆ ಮಾತ್ರ ಮಗಳ ಮನಸ್ಸಿನಲ್ಲಿ ಬೇರೇನೋ ಸಂಚು ನಡೆಯುತ್ತಿದೆ ಎಂಬ ಅಂದಾಜು ಸಿಕ್ಕಿತ್ತು. ಆದರೂ ಸದ್ಯಕ್ಕೆ ಸುಮ್ಮನಾದರು. ಅಚ್ಚರಿ ತನ್ನ ಅಪ್ಪನಿಗೆ ಅಪ್ಪುಗೆ ನೀಡಿ, ಹೋಗಿ ಬರ್ತೀನಿ ಅಪ್ಪ ಎಂದಾಗ, ಜೋಪಾನ ಕೂಸೆ ಎಂದು ಅವರು ಹರಸಿದರು. ಶರಣ್ ಕೆಲಸದ ಮೇಲೆ ಹೋಗಿದ್ದರಿಂದ ಅಭಿ ಮತ್ತು ಆದ್ವಿಕ್ ಇಂದು ಹಾಸ್ಪಿಟಲ್ಗೆ ಬಂದಿರಲಿಲ್ಲ. ಮಡದಿ ಮತ್ತು ಮಗನ ಜೊತೆ ಕಾರಿನಲ್ಲಿ ಮನೆಗೆ ಹೊರಟಿದ್ದ ರಾಮ್ಗೆ ಅಚ್ಚರಿ ತನ್ನ ಜೊತೆ ಮನೆಗೆ ಮರಳುತ್ತಿರುವುದನ್ನು ಇನ್ನೂ ನಂಬಲಾಗುತ್ತಿರಲಿಲ್ಲ. ಆದರೆ ಅವಳ ಮೌನ ಯಾವುದೋ ದೊಡ್ಡ ಬಿರುಗಾಳಿಯ ಮುನ್ಸೂಚನೆ ಎಂಬ ಭಯ ಅವನನ್ನು ಕಾಡುತ್ತಿತ್ತು. ಹಾಸ್ಪಿಟಲ್ನಿಂದ ಮನೆಗೆ ತಲುಪಿದರು. ರಾಮ್ ಮತ್ತು ಅಚ್ಚು ನಡುವೆ ಒಂದು ಮಾತಿನ ವಿನಿಮಯ ಆಗಲಿಲ್ಲ. ಕಾರ್ ಏರಿದಾಗಿನಿಂದ ತಾನು ಯಾರೋ ಅಪರಿಚಿತನ ಪಕ್ಕದಲ್ಲಿ ಕುಳಿತಿದ್ದಂತೆ ವಿಂಡೋ ಕಡೆ ಮುಖ ಮಾಡಿ ಕುಳಿತಿದ್ದ ಅವಳ ನಡೆಗೆ ಬೇಸರವಾದರೂ ಅದನ್ನೆಲ್ಲ ಸಹಿಸದೆ ಬೇರೆ ದಾರಿಯಂತೂ ರಾಮ್ಗೆ ಇರಲಿಲ್ಲ.
ಆರು ಮಾತ್ರ ಖುಷಿಯಲ್ಲಿ ತೇಲುತ್ತಿದ್ದ. ತನ್ನ ಪಪ್ಪ ಮನೆಗೆ ಹೋಗುತ್ತಿದ್ದೇನೆ ಎನ್ನುವ ಖುಷಿಯಲ್ಲಿ. ಅವನ ಬಾಯಿ ಒಂದು ನಿಮಿಷವೂ ಸುಮ್ಮನಿರಲಿಲ್ಲ. ಪಪ್ಪ ನಿಮ್ಮ ಫ್ರೆಂಡ್ ಮನ ಇದ್ದಾಳೆ ಅಲ್ವಾ, ಅವಳು ಯಾವಾಗಲೂ ಹೇಳುತ್ತಿದ್ದಳು ನಮ್ಮ ಡ್ಯಾಡಿ ನನ್ನನ್ನು ತುಂಬ ಲವ್ ಮಾಡ್ತಾರೆ ಅಂತ. ಮತ್ತೆ ಅವಳ ಪಪ್ಪ ಫ್ಯಾಮಿಲಿ ತುಂಬ ದೊಡ್ಡದಂತೆ ಎಂದು ತನ್ನ ಪುಟ್ಟ ಕಣ್ಣುಗಳನ್ನು ಅರಳಿಸಿ ಹೇಳಿದಾಗ ನಸುನಕ್ಕರ. ನಿನ್ನ ಫ್ಯಾಮಿಲಿನೂ ದೊಡ್ಡದೇ ಚಾಂಪ್. ಅಜ್ಜ ಅಜ್ಜಿ ಚಿಕ್ಕಪ್ಪ ಅತ್ತೆ ಮಾವ ಹಾಗೆ ಅಣ್ಣ ಸಹ ಇದ್ದಾನೆ ನಿಂಗೆ ಎಂದು ಕಾರನ್ನು ಮನೆಯ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿದಾಗ, ವಾವ್, ನನಗೆ ಅಣ್ಣನೂ ಇದ್ದಾನಾ, ಮತ್ತೆ ಮಮ್ಮ ಇದನ್ನು ಹೇಳಲೇ ಇಲ್ಲ ಎಂದು ತನ್ನ ಅಮ್ಮನ ಕಡೆ ಕಣ್ಣು ಪಿಳುಗುಟ್ಟಿಸುತ್ತಾ ಗೊಂದಲದಲ್ಲಿ ನುಡಿದಾಗ ಭಾರವಾದ ಉಸಿರನ್ನು ಹೊರಹಾಕಿದ ರಾಮ್. ಮಮ್ಮ ನಮ್ಮ ಜೊತೆ ಇರಲಿಲ್ಲ ಚಾಂಪ್, ಅದಕ್ಕೆ ನಿಂಗೆ ನಿಮ್ಮಣ್ಣನ ಬಗ್ಗೆ ಹೇಳಲಿಲ್ಲ. ಈಗ ಬಾ ನಾವು ಮನೆಗೆ ಹೋಗೋಣ ಎನ್ನುತ್ತಾ ಕಾರಿನಿಂದ ಇಳಿದನು. ಪ್ಯಾಸೆಂಜರ್ ಸೀಟ್ನಲ್ಲಿ ಕುಳಿತಿದ್ದ ಮಡದಿಯ ಬಳಿ ಬಂದು ಡೋರ್ ಓಪನ್ ಮಾಡಿದ ರಾಮ್. ಅಮ್ಮನ ಮಡಿಲಿನಲ್ಲಿದ್ದ ಮಗುವನ್ನು ಎತ್ತಿಕೊಂಡು ಬನ್ನಿ ಅಚ್ಚರಿ ಎಂದು ಅವಳ ಮುಖ ನೋಡಿದಾಗ, ಬರ್ತೀನಿ ರಾಮ್, ನೀವು ಮನೆಯಿಂದ ಹೊರಗಡೆ ಹೋಗು ಅಂದ ಕೂಡಲೇ ನಾನು ಯಾವ ಸಮಯ ಅದು ಅಂತಾನು ನೋಡದೆ ಮನೆಯಿಂದ ಆಚೆ ಹೋಗಬೇಕು. ಬಾ ಅಂತ ಕೂಗಿದ ಕೂಡಲೇ ಮನೆಯೊಳಗೆ ನನ್ನ ಮನಸ್ಸನ್ನು ಸ್ಮಶಾನ ಸೇರಿಸಿ ಬರಬೇಕು. ಬರ್ತೀನಿ ಎಂದು ಮಾತಿನಲ್ಲಿ ಅವನನ್ನು ಹಿರಿದು ಕಾರಿನಿಂದ ಇಳಿದಾಗ ರಾಮ್ಗಾದ ಹಿಂಸೆ ನೋವು ಅಷ್ಟಿಷ್ಟಲ್ಲ. ಅದ್ಯಾಕೆ ಇಷ್ಟೊಂದು ಬದಲಾಗಿ ಹೋದಳು ತನ್ನ ಹೆಣ್ಣು ಎಂದು ಮತ್ತೆ ಮತ್ತೆ ಉತ್ತರ ಹುಡುಕುವ ಪ್ರಯತ್ನ ಮಾಡುತ್ತಾ ಸೋತ ಹಾಗೆ ಈ ಬಾರಿಯೂ ಸೋತು ಮಗನನ್ನು ಎತ್ತಿಕೊಂಡು ಬಾಗಿಲ ಬಳಿ ಬಂದೊಡನೆ, ಒಂದು ನಿಮಿಷ ಅಲ್ಲೇ ನಿಂತ್ಕೊಳ್ಳಿ ಎಂದವನು. ಅಮ್ಮ, ಭುವನ ಎಂದು ಜೋರು ದನಿಯಲ್ಲಿ ಕೂಗಿದ. ಅವನ ಮನಸ್ಸಿನಲ್ಲಿ ಅದೆಷ್ಟು ನೋವು ತುಂಬಿರಲಿ. ಮೊದಲ ಸಲ ತನ್ನ ಕಂದ ಮನೆಗೆ ಬರುತ್ತಿದ್ದಾನೆ. ಆರತಿ ಮಾಡಿ ಮನೆಯೊಳಗೆ ಕರೆದುಕೊಳ್ಳುವುದು ಬೇಡವೇ? ಅದಲ್ಲದೆ 1 ವಾರಕ್ಕಿಂತ ಹೆಚ್ಚಿನ ಸಮಯ ಹಾಸ್ಪಿಟಲ್ನಲ್ಲಿ ನರಳಿ ಬಂದಿದ್ದ. ಹಾಗಾಗಿ ಆರತಿ ಮಾಡಿ ದೃಷ್ಟಿ ನಿವಾಳಿಸಿ ಬರಮಾಡಿಕೊಳ್ಳಿ ಎಂದು ಅವನು ಬಯಸಿದ್ದ. ರಾಮ್ ಭುವನ ಎಂದದನ್ನು ಕೇಳಿ ಅಚ್ಚರಿಯಿಂದ ಒಳಗೆ ನೋಡಿದಳು. ಭುವನನ ಕ್ಷಮಿಸಿ ಅವಳನ್ನು ಮತ್ತು ಅವಳ ಗಂಡನನ್ನು ಒಪ್ಪಿದ್ದಾರೆ ಎನ್ನುವ ಅನುಮಾನ ಅವಳಲ್ಲಿತ್ತು. ತನ್ನಣ್ಣನ ದನಿ ಕೇಳಿದೊಡನೆ ಭುವನ ರೂಮಿನಿಂದ ಹೊರಗೆ ಬಂದರೆ ಆರತಿಯವರ ರೂಮಿನಲ್ಲಿ ಆಡುತ್ತಿದ್ದ ಶಾರ್ವಿ ಮತ್ತು ಆರವ್ ಸಹ ಓಡಿ ಬಂದಿದ್ದರು. ಅತ್ತಿಗೆ, ಅಣ್ಣ ಎಂದು ಭುವನ ತಮ್ಮ ಬಳಿ ಖುಷಿಯಿಂದ ಬರುವಾಗ, ಭುವನ, ಮೊದಲು ಕೆಂಪು ನೀರು ಮಾಡಿಕೊಂಡು ಬಂದು ಆರತಿ ಮಾಡು ಎಂದು ಎಚ್ಚರಿಸಿದವನ ನೋಟ ವರ್ಷಗಳ ನಂತರ ತನ್ನ ಮುಂದೆ ಬಂದಿರುವ ತಾಯಿಯ ಮೇಲೆ ನಿಂತಿತ್ತು. ಅಚ್ಚರಿಯನ್ನು ಕಂಡು ಹೇಗೆ ರಿಯಾಕ್ಟ್ ಮಾಡಬೇಕೆಂದು ತಿಳಿಯದೆ ಆಘಾತಕ್ಕೆ ಒಳಗಾದಂತೆ ನಿಂತು ಬಿಟ್ಟಿದ್ದ ಆರವ್. ಅದೆಷ್ಟು ಹಂಬಲಿಸಿದ್ದ ತನ್ನ ತಾಯಿಯನ್ನು ಕಾಣಲು, ಅವಳ ಆಲಿಂಗನದಲ್ಲಿ ಯಾವನ್ನು ಮರೆತು ಬಿಡಲು. ಆದರೆ ಭಗವಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. 3 ವರ್ಷದ ನಂತರ ತನ್ನ ಮುಂದಿದ್ದ ಆರವ್ನನ್ನು ಕಂಡು ಅಚ್ಚರಿಯ ಕಣ್ಣುಗಳು ಅನಾಯಾಸವಾಗಿ ತುಂಬಿ ಬಂದಿದ್ದವು. ರಾಮ್ ಮೇಲಿನ ಅಸಮಾಧಾನಕ್ಕೆ ಆ ಏನೂ ಹರಿಯದ ಕಂದನಿಗೆ ಶಿಕ್ಷೆ ಕೊಟ್ಟು ಅವನಿಂದ ದೂರ ಬಂದು ಬಿಟ್ಟೆ ಎಂದು ಅದೆಷ್ಟು ಬಾರಿ ಅವಳ ತಾಯಿ ಮನಸ್ಸು ಚುಚ್ಚುತ್ತಿತ್ತೋ ಏನೋ. ಜೊತೆಗೆ ತನ್ನ ಭುಜದವರೆಗೂ ಬರುತ್ತಿದ್ದ ಮಗನನ್ನು ಕಂಡು ಖುಷಿಯೂ ಆಗಿತು. ಬಂಗಾರಿ ಎಂದು ಕೈ ಮುಂದೆ ಚಾಚಿದಳು ಆರ್ದ್ರವಾದ ದನಿಯಲ್ಲಿ. ಮಮ್ಮ ಎಂದು ಅವನ ಅಚ್ಚರಿ ಬಳಿ ಹೋಗಲು ಮುಂದಾದಾಗ ಅವಸರದಲ್ಲಿ ಬಂದವನ ಕೈ ಹಿಡಿದರು ಆರತಿ. ಅವರ ನಡೆಗೆ ಭುವನ ಮತ್ತು ರಾಮ್ ಹುಬ್ಬೇರಿಸಿದರೆ ಅಚ್ಚು ಒತ್ತರಿಸಿ ಬಂದ ಅಳುವನ್ನು ತುಟಿ ಕಚ್ಚಿ ತಡೆದಳು. ಅಮ್ಮಮ್ಮ, ಪ್ಲೀಸ್ ಬಿಡಿ ನನ್ನ, ನಮ್ಮ ಮಮ್ಮ ಬಂದಿದ್ದಾರೆ, ಅವರ ಹತ್ತಿರ ಹೋಗ್ಬೇಕು ಎಂದು ತನ್ನನ್ನು ಬಳಸಿದ್ದ ಅವರ ಕೈಯನ್ನು ಬಿಡಿಸಿಕೊಳ್ಳಲು ಒದ್ದಾಡಿದ ಆರವ್. ಆದರೆ ಆರತಿಯವರು, ಆರವ್ ಸುಮ್ಮನೆ ಇದ್ರೆ ಸರಿ, ಇಲ್ಲದಿದ್ರೆ ಮೂತಿ ಮೇಲೆ 4 ಹಾಕ್ತೀನಿ ಎಂದು ಗದರಿದರು. ಅವನು ತಾನು ಹೆತ್ತ ಸ್ವಂತ ಮಗುವೇ ಆಗದಿದ್ದರೂ ಅಚ್ಚರಿ ಈ ರೀತಿ ಅವನನ್ನು ಬಿಟ್ಟು ಹೋಗಿದ್ದಾಳೆ ಎಂಬ ಅಸಮಾಧಾನ ಅವಳಲ್ಲಿತ್ತು. ಅಮ್ಮ, ಪ್ಲೀಸ್ ಬಿಡು ಅವನನ್ನು ಎಂದು ರಾಮ್ ಬಾಗಿಲಿನಲ್ಲಿ ನಿಂತು ಮನವಿ ಮಾಡಿದ. ಮನೆಗೆ ಬಂದ ಕೂಡಲೇ ಮತ್ತೆ ಗಲಾಭೆ ಸೃಷ್ಟಿಯಾಗುವುದನ್ನು ಅವನು ಇಚ್ಛಿಸಿರಲಿಲ್ಲ. ಮಗನ ಮನವಿ ಕಂಡು ಒಂದು ತರನಾಗಿ ನಕ್ಕ ಆರತಿಯವರು, ರಾಮ್, ಅವನಿಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ. ಬಾಯಿ ಮಾತಿಗೆ ತಂದೆ ತಾಯಿ ಆಗ್ತೀವಿ. ಆ ಮಗುವಿಗೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಮತೆ ಧಾರೆ ಎರೆದು ಸಾಕ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಕಂಡವರ ಮಕ್ಕಳನ್ನು ತಮ್ಮ ಮಕ್ಕಳು ಅಂತ ಯಾರೂ ಸಾಕುವುದಿಲ್ಲ. ಒಂದು ವೇಳೆ ಸಾಕಿದ್ರೂ ಅದು ಎಲ್ಲಿಯವರೆಗೆ ಅಂತ ಈಗಾಗಲೇ ನೀವಿಬ್ಬರೂ ಅರ್ಥ ಮಾಡಿಸಿದ್ದೀರಾ ಎಂದು ತೀಕ್ಷ್ಣ ದನಿಯಲ್ಲಿ ನುಡಿದಾಗ ರಾಮ್ ಕುಸಿದು ಹೋದನು. ಈ ರೀತಿ ಪದೇ ಪದೇ ಇಂಥ ಮಾತುಗಳನ್ನು ಕೇಳುತ್ತಿದ್ದರೆ ಜೀವ ಹೋಗುವಷ್ಟು ನೋವಾಗುವುದು.
ಒಮ್ಮೆ ಇಷ್ಟೊಂದು ತಿರಸ್ಕಾರ ಸಹಿಸಿ ಬದುಕು ಅಗತ್ಯವಾದರೂ ಏನಿದೆ ನಿಂಗೆ ರಾಮ್ ಎಂದು ಅವನ ಅಂತರಾತ್ಮ ಪ್ರಶ್ನೆ ಮಾಡಿದಂತೆ ಆಗುತ್ತಿತ್ತು. ತನ್ನಮ್ಮನ ಮಾತಿಗೆ ಕಣ್ಣಿನಿಂದ ಧುಮುಕಿದ ಹನಿಗಳನ್ನು ಮುಖ ತಿರುಗಿಸಿ ತಡೆಯುವ ರಾಮ್, ಅಮ್ಮ, ಅದೇನೇ ಇದ್ರೂ ಮನೆಯೊಳಗೆ ಬಂದ್ಮೇಲೆ ಮಾತಾಡು. ಈ ರೀತಿ ಹೊರಗಡೆ ನಿಲ್ಲಿಸಿ ಮಾತನಾಡುವುದು ಸರಿಯಲ್ಲ ಎಂದು ಮತ್ತೆ ಮನವಿ ಮಾಡಿದ. ತನ್ನ ತೋಳಿನಲ್ಲಿದ್ದ ಕಂದನ ಮುಖದಲ್ಲಿದ್ದ ಗಾಂಭೀರ್ಯ ಕಂಡು, ಗಾಬರಿ ತುಂಬಿದ ಕಣ್ಣುಗಳಲ್ಲಿ ತಮ್ಮ ಕಡೆ ಪಿಳಿಪಿಳಿ ನೋಡುತ್ತಿದ್ದ ಮೊಮ್ಮಗನನ್ನು ಕಂಡು ತುಸು ಮೆತ್ತಗಾದ ಆರತಿಯವರು ತಮ್ಮ ಹಿಡಿತ ಸಡಿಲಿಸಿದೊಡನೆ ಅಚ್ಚರಿ ಬಳಿ ಓಡಿ ಬರುವ ಆರವ್ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಮಮ್ಮ, ಎಲ್ಲಿಗೆ ಹೋಗಿದ್ರಿ ನೀವು ನನ್ನ ಬಿಟ್ಟು? ಯಾಕೆ ನಾನು ಬೇಡ್ವಾ ನಿಮ್ಗೆ? ಎಷ್ಟು ದಿನ ಆಯ್ತು ಮಮ್ಮ ನೀವು ಇಲ್ಲಿಗೆ ಬಂದು? ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಎಂದು ಗಂಟಲು ಕಟ್ಟಿಕೊಂಡು ಜೋರಾಗಿ ರೋದಿಸಲು ಶುರು ಮಾಡಿದಾಗ ಹುಮ್ಮಳಿಸಿ ಬಂದ ದುಃಖವನ್ನು ಅರಸಾಹಸಪಟ್ಟು ಗಂಟಲಿನಲ್ಲೇ ಅದುಗಿಸಿಡಿದ ಅಚ್ಚುಗೆ ಸಾರಿ ಬಂಗಾರಿ ಎಂದಷ್ಟೇ ಹೇಳಲು ಸಾಧ್ಯವಾಗಿತ್ತು. ಆರವ್ ತನ್ನನ್ನು ಎಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ದ, ತಾನು ರಾಮ್ ಬದುಕಿನಿಂದ ಹೊರಗೆ ಹೋದಾಗ ಅವನ ಪುಟ್ಟ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಆಘಾತ ಆಗಿರಬಹುದು ಎನ್ನುವ ಅಂದಾಜು ಅವಳಿಗಿತ್ತು. ಮಮ್ಮ, ಮತ್ತೆ ಯಾವತ್ತು ನನ್ನ ಬಿಟ್ಟು ಹೋಗಬೇಡಿ ಎಂದು ಒಂದೇ ಸಮನೆ ಕಣ್ಣೀರಾಗುತ್ತಾ ಅವಳ ಮೇಲಿನ ಹಿಡಿತ ಬಿಗಿ ಮಾಡಿ ಮನವಿ ಮಾಡಿದನು. ರಾಮ್ ಬದುಕಿನಲ್ಲಿ ಉಳಿಯುವ ಸಣ್ಣ ಆಲೋಚನೆಯೂ ಇಲ್ಲದ ಅಚ್ಚು, ಬಂಗಾರಿ, ಅಳುವುದನ್ನು ನಿಲ್ಲಿಸು. ನಾನೀಗ ನಿನ್ನ ಹತ್ತಿರ ವಾಪಸ್ ಬಂದಿದ್ದೀನಿ ಅಲ್ವಾ, ಪ್ಲೀಸ್ ಕಣು ಎಂದು ವೇದನೆಯಿಂದ ಮನವಿ ಮಾಡುತ್ತಾ ಉಸಿರು ಕಟ್ಟಿಕೊಂಡು ಅಳುತ್ತಿದ್ದ ಮಗನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣೀರಿನಿಂದ ತೊಯ್ದು ಹೋಗಿದ್ದ ಅವನ ಮುಖವನ್ನೆಲ್ಲ ಮುತ್ತಿಟ್ಟಳು. ಜನ್ಮ ಕೊಡದಿದ್ದರೂ ತನಗೆ ತಾಯಿಯ ಮಮತೆ ಮತ್ತು ಪ್ರೀತಿಯ ಅರಿವು ಮಾಡಿಸಿದ್ದು ಅವನೇ ಅಲ್ಲವೇ? ತನ್ನನ್ನು ಆರವ್ನನ್ನು ಸಮಾಧಾನ ಮಾಡುತ್ತಿದ್ದ ರೀತಿ ಮತ್ತು ಆರವ್ ಮುಖವೆಲ್ಲ ಕೆಂಪಾಗುವಂತೆ ಬಿಕ್ಕುತ್ತಿದ್ದ ಪರಿ ಕಂಡು ತನ್ನಪ್ಪನ ಕೊರಳ ಮೇಲಿನ ಹಿಡಿತ ಬಿಗಿ ಮಾಡುವ ಚಾಂಪ್, ಪಪ್ಪ, ಏನಾಯ್ತು ಅವನಿಗೆ ಎಂದು ದುಗುಡ ತುಂಬಿದ ಕಣ್ಣುಗಳಲ್ಲಿ ಪ್ರಶ್ನೆ ಮಾಡಿದ. ಏನಿಲ್ಲ ಚಾಂಪ್, ನಿಮ್ಮ ಅಣ್ಣ ಯಾಕೆ ನನ್ನ ಇಷ್ಟು ದಿನ ಬಿಟ್ಟು ಹೋಗಿದ್ರಿ ಅಮ್ಮ ಅಂತ ಕೇಳ್ತಿದ್ದಾನೆ ಅಷ್ಟೇ ಎಂದ ರಾಮ್. ಆರತಿ ತಟ್ಟೆ ಕೈಯಲ್ಲಿ ಹಿಡಿದು ತಮ್ಮ ಕಡೆ ಸಂಕಟದಿಂದ ನೋಡುತ್ತಾ ನಿಂತಿದ್ದ ತಂಗಿಯನ್ನು ಆರತಿ ಮಾಡುವಂತೆ ಕಣ್ಣಿನಲ್ಲೇ ಎಚ್ಚರಿಸಿದ. ಸರಿ ಎಂದು ತಲೆದೂಗಿದ ಭುವನ ಬಂದು ಆರುಗೆ ದೃಷ್ಟಿ ನಿವಾಳಿಸಿ ಬೊಟ್ಟಿಟ್ಟಳು. ವೆಲ್ಕಮ್ ಟು ಯೋರ್ ಹೋಮ್ ಚಾಂಪ್ ಎಂದು ಖುಷಿಯಿಂದ ಹೇಳಿದಾಗ ಥ್ಯಾಂಕ್ಸ್ ಅತ್ತೆ ಎಂದಿದ್ದ ಮುದ್ದಾಗಿ. ಆರು ತನ್ನ ಅಪ್ಪನ ಜೊತೆ ಮನೆಯೊಳಗೆ ಹೋದರು ಅಚ್ಚರಿ ಮಾತ್ರ ಬಾಗಿಲಿನಲ್ಲಿಯೇ ನಿಂತಳು. ಮನಸ್ಸು ಎಷ್ಟೇ ಗಟ್ಟಿ ಮಾಡಿಕೊಂಡಿದ್ದರು ರಾಮ್ ತನ್ನನ್ನು ಮತ್ತು ತನ್ನ ಪ್ರೀತಿಯನ್ನು ಕಾಲಕಸದಂತೆ ಕಂಡು ಮನೆಯಿಂದ ಆಚೆ ಹಾಕಿದ ಕ್ಷಣ ಕಣ್ಣ ಮುಂದೆ ಬಂದಾಗ ಅವಳ ಕಣ್ಣುಗಳು ಕೆಂಬಣ್ಣಕ್ಕೆ ತಿರುಗಿ ಎದೆಯಲ್ಲಿ ಸಹಿಸಲಾಗದಷ್ಟು ವೇದನೆ ಮತ್ತು ಹಿಂಸೆ ಕಾಣಿಸಿಕೊಂಡಿತ್ತು. ತನ್ನಮ್ಮ ಮನೆಯೊಳಗೆ ಬಾರದೆ ಬಾಗಿಲಿನಲ್ಲಿ ಯೋಚಿಸುತ್ತಾ ನಿಂತಿದ್ದನ್ನು ಕಂಡು ಅಮ್ಮಮ್ಮ, ಪ್ಲೀಸ್ ಬನ್ನಿ ಎಂದು ಅವಳ ಕೈ ಹಿಡಿದು ಬಲವಂತವಾಗಿ ಎಳೆದುಕೊಂಡು ಹೋಗಿದ್ದ ಆರವ್ ತನ್ನ ನಡತೆಯ ಬಗ್ಗೆ ಹಗುರವಾಗಿ ಮಾತಾಡಿದ ಜಾಗ ಆ ವ್ಯಕ್ತಿಯ ಬದುಕಿಗೆ ಮತ್ತೆ ತಾನು ಹಿಂತಿರುಗಿದು ಕಂಡು ಗಂಟಲು ಬಿಗಿಯಾಗಿ ಕಣ್ಣುಗಳು ತುಂಬಿ ಬಂದಾಗ ಮುಖ ತಿರುಗಿಸಿ ಕಣ್ಣೊರೆಸಿಕೊಂಡಳು ಅಚ್ಚು. ರಘುರಾಮ್ ಹಾಗೂ ಅಂಕಿತ್ ಮಾತನಾಡಿಕೊಂಡು ಬರುತ್ತಿರುವುದು ಕೇಳಿಸಿತ್ತು. ರಾಮ್ 3 ದಿನದಿಂದ ಆಫೀಸ್ ಕಡೆ ತಲೆ ಹಾಕದ ಕಾರಣ ರಘುರಾಮ್ ಅವರು ಅಂಕಿತ್ ಜೊತೆ ಆಫೀಸ್ಗೆ ಹೋಗಿದ್ದರು. ಎಂದಿನಂತೆ ಸಂಜೆ ಮನೆಗೆ ಬಂದವರಿಗೆ ಮನೆಯಲ್ಲಿ ಆರುಷ್ ಹಾಗೂ ಅಚ್ಚುವನ್ನು ಕಂಡಾಗ ಇನ್ನಿಲ್ಲದ ಅಚ್ಚರಿ. ಅಂಕಿತ್ ಹಾಗೂ ಭುವನಾಗೆ ಅಚ್ಚರಿ ಆರು ವಿಷಯದಲ್ಲಿ ಅಸಹಾಯಕಳಾಗಿ ತನ್ನ ಅಣ್ಣನ ಜೊತೆ ಬಂದಿದ್ದಾಳೆ ಎನ್ನುವ ಸತ್ಯ ಗೊತ್ತಿತ್ತು. ಆದರೆ ರಘುರಾಮ್ ಅವರು, ರಾಮ್, ನೀನು ಬೇಡ ಅಂತ ಕ್ಷಮೆಯ ರೂಪದಲ್ಲಿ ಶಿಕ್ಷೆ ಕೊಟ್ಟು ಹೋದವರನ್ನು ಏನಕ್ಕೆ ಕರೆದುಕೊಂಡು ಬಂದಿದ್ಯಾ ನೀನು? ಇದರಿಂದ ಮತ್ತೆ ನಿಮ್ಮಿಬ್ಬರ ನೆಮ್ಮದಿಗೆ ಬೆಂಕಿ ಬೀಳುತ್ತೆ. ಒತ್ತಾಯ ಮಾಡಿ ಕರೆದುಕೊಂಡು ಬಂದಷ್ಟು ಸುಲಭವಾಗಿ ಮನಸ್ಸಿನಲ್ಲಿರುವ ಅಸಮಾಧಾನ ತೊಡೆದು ಮತ್ತೆ ನೀವಿಬ್ಬರು ಮೊದಲಿನಂತೆ ಜೀವನ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಿದ್ರು ಕರೆದುಕೊಂಡು ಬಂದಿದ್ಯಾ ಅಚ್ಚರಿ ಮತ್ತು ಅವಳ ಮಗುವನ್ನು ಎಂದು ಬಿಗುದನಿಯಲ್ಲಿ ಕೇಳಿದರು. ಕ್ಷಮಿಸುವ ಮನಸ್ಸಿಲ್ಲದಿದ್ದರೆ ಆ ಸಂಬಂಧವನ್ನು ಉಳಿಸಿಕೊಳ್ಳುವ ಸಣ್ಣ ನಿರೀಕ್ಷೆಯೂ ಇರುವುದಿಲ್ಲ ಎಂದು ಬದುಕು ಅವರಿಗೆ ಹೇಳಿಕೊಟ್ಟಿದೆ. ರಘುರಾಮ್ ಅವರ ಮಾತುಗಳಿಗೆ ನೋವಾದರೂ ಅಚ್ಚರಿ ನೋಟ ತಗ್ಗಿಸಿ ನಿಂತಾಗ ಭಾರವಾದ ಉಸಿರು ಹೊರ ಹಾಕಿದ ರಾಮ್, ಅಪ್ಪ ಅಮ್ಮ, ನನ್ನ ಮತ್ತು ಅಚ್ಚರಿಯವರ ನಡುವೆ ಆಗಿರುವ ಮನಸ್ತಾಪವನ್ನು ನಾವೇ ಬಗೆಹರಿಸಿಕೊಳ್ಳುತ್ತೇವೆ. ದಯವಿಟ್ಟು ನೀವು ನಮ್ಮ ನಡುವೆ ಬರಬೇಡಿ ಎಂದು ಕೈಮುಗಿದು ಬೇಡಿಕೊಂಡ. ಮದುವೆಯಾದಾಗ ತನ್ನ ಕುಟುಂಬದ ಸಮಸ್ಯೆಯಲ್ಲಿ ಅಚ್ಚರಿಯನ್ನು ಹೇಗೆ ಪ್ರವೇಶಿಸಲು ಬಿಡಲಿಲ್ಲವೋ ಹಾಗೆ ಈಗ ಅಚ್ಚರಿಯ ನಡುವೆ ತನ್ನವರು ಬರುವುದು
ಅವನು ಇಚ್ಛಿಸಲಿಲ್ಲ. ಇದರಿಂದ ಇಬ್ಬರಿಗೂ ಅಲ್ಪ ಸ್ವಲ್ಪ ನೆಮ್ಮದಿ ಉಳಿಯಬಹುದು ಎಂಬ ಆಶಯ ಅವನದು. ಬಂದಾಗಿನಿಂದ ಏನನ್ನೂ ಮಾತನಾಡದೆ ಸುಮ್ಮನೆ ನಿಂತಿದ್ದ ಸೊಸೆ ಕಡೆ ಒಮ್ಮೆ ನೋಡಿದ ಆರತಿಯವರು, ಏನು ರಾಮ್, ನಿನ್ನ ಮಾತಿನ ಅರ್ಥ? ನನ್ನ ಮಗನ ಜೀವನದಲ್ಲಿ ಏನೇ ಆಗುತ್ತಿದ್ದರೂ ನೋಡಿಕೊಂಡು ಸುಮ್ಮನೆ ಇರಬೇಕು ಅಂತಾನ ಎಂದು ಕೇಳಿದರು. ಅವರಿಗೆ ಸೊಸೆಯ ಮೇಲೆ ಮತ್ತು ಅವಳು ತೆಗೆದುಕೊಂಡ ನಿರ್ಧಾರದ ಮೇಲೆ ಸಿಟ್ಟಿತ್ತು. ಅಮ್ಮ ಪ್ಲೀಸ್, ದಯವಿಟ್ಟು ಮತ್ತೆ ಮತ್ತೆ ಇದರ ಬಗ್ಗೆ ಮಾತು ಬೇಡ. ನಿನಗೂ ಸಹ ನಿನ್ನ ಸೊಸೆ ಮೊಮ್ಮಗ ಮನೆಗೆ ಬರುವುದೇ ಅಲ್ವಾ ಬೇಕಾಗಿತ್ತು. ಈಗ ಅವ್ರು ಬಂದಿದ್ದಾರೆ. ಹಳೆಯದನ್ನೆಲ್ಲ ಕೆದಕಿ ಇರುವ ಚೂರುಪಾರು ನೆಮ್ಮದಿಯನ್ನು ಕಸಿಯುವ ಕೆಲಸ ಮಾಡಬೇಡ ಎಂದು ಅಸಮಾಧಾನದಿಂದ ನುಡಿದ ರಾಮ್. ಅಮ್ಮನ ಕಾಳುಗಳನ್ನೇ ತಬ್ಬಿ ನಿಂತಿದ್ದ ಆರವ್ ಕಡೆ ನೋಡಿ, ಬಂಗಾರಿ, ಆರ್ ಯು ಹ್ಯಾಪಿ ಎಂದು ಕೇಳಿದಾಗ ಆರವ್ ಮುಖ ತಿರುಗಿಸಿದ. ರಾಮ್ ಮೇಲಿರುವ ಅಸಮಾಧಾನ ಮತ್ತು ತಿರಸ್ಕಾರ ಅಷ್ಟು ಬೇಗ ಕರಗುವಂಥದ್ದೇ? ಸದ್ಯಕ್ಕೆ ತನ್ನ ಪಾಲಿಗೆ ನೋವು, ನಿರಾಸೆ ಮತ್ತು ತನ್ನವರ ತಿರಸ್ಕಾರ ಸಹಿಸುವುದಷ್ಟೇ ದೇವರು ಕರುಣಿಸಿದ್ದಾನೆ ಎಂದು ತಿಳಿದ ರಾಮ್ ಮಗನ ನಡೆಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಭುವನ ಮತ್ತು ಅಂಕಿತ್ಗೆ ನನ್ನನ ಪರಿಸ್ಥಿತಿ ಕಂಡು ಹೃದಯ ಹಿಂಡಿದಂತಾಯಿತು. ಪಪ್ಪ, ಅಂಕಿತ್ ಚಿಕ್ಕಪ್ಪ ಎಲ್ಲಿದ್ದಾನೆ ಎಂದು ಗೊಂದಲದಲ್ಲಿ ಕೇಳಿದನು ಚಾಂಪ್. ಅವನಿಗೆ ರಾಮ್ಗೆ ಅಂಕಿತ್ ಏನಾಗಬೇಕು ಎಂದು ಇಲ್ಲಿಯವರೆಗೂ ತಿಳಿದಿರಲಿಲ್ಲ. ನನ್ನ ತಮ್ಮ ಚಾಂಪ್ ಅವನು. ಇನ್ನು ಭುವನ ಅತ್ತೆ ಇದ್ದಾರಲ್ಲ, ಅವರು ನನಗೆ ಮತ್ತು ನಿನ್ನ ಚಿಕ್ಕಪ್ಪನಿಗೆ ತಂಗಿ. ಇವರು ನಿನ್ನ ತಾತ, ಇವರ ಅಜ್ಜಿ ಎಂದು ತನ್ನವರನ್ನು ಪರಿಚಯ ಮಾಡಿಕೊಟ್ಟನು ರಾಮ್. ಮೊದಲ ಸಲ ಮೊಮ್ಮಗನನ್ನು ನೋಡುತ್ತಿದ್ದರು. ಅದ್ಯಾಕೋ ಆರತಿಯವರು ಅವನನ್ನು ಎತ್ತಿಕೊಂಡು ಮುದ್ದು ಮಾಡಲಿಲ್ಲ. ತಮ್ಮ ಮಗನ ಬದುಕು ಇನ್ನಷ್ಟು ಜಟಿಲವಾಗುವುದು ಎಂದು ಅವರ ತಾಯಿ ಮನಸ್ಸು ಬಲವಾಗಿ ಹೇಳುತ್ತಿತ್ತು. ಅಚ್ಚರಿ ಕಣ್ಣಿನಲ್ಲಿ ಮತ್ತೆ ತನ್ನವರನ್ನು ಸೇರಿಕೊಂಡ ಸಣ್ಣ ಸಮಾಧಾನದ ಜೊತೆಗೆ ತಾನು ಮತ್ತೆ ನರಕಕ್ಕೆ ಬಂದು ಬಿಟ್ಟೆನ್ನುವ ಆತಂಕ ಕಂಡ ಆ ತಾಯಿ ಮನಸ್ಸಿಗೆ ಹರಿಯದ ತಳಮಳ. ಇಬ್ಬರೂ ಒಬ್ಬರ ಮುಖ ಒಬ್ಬರು ನೋಡುತ್ತಾ ನಿಂತಿದ್ದಾಗ ಹತಾಶೆಯ ನಿಟ್ಟುಸಿರು ಬಿಟ್ಟ ರಾಮ್, ಅಚ್ಚರಿ, ಬನ್ನಿ ರೂಮಿಗೆ ಹೋಗೋಣ ಎಂದು ಕರೆದಾಗ, ಅಣ್ಣ, ಚಾಂಪ್ನ ನನ್ನ ಹತ್ತಿರ ಬಿಟ್ಟು ಹೋಗು ಎಂದು ಭುವನ ಮಗುವನ್ನು ಎತ್ತಿಕೊಂಡಳು. ನಂತರ ರಾಮ್ ಅಚ್ಚರಿ ಜೊತೆ ರೂಮಿಗೆ ಹೋದ. ಆರವ್ ಸಹ ಅಚ್ಚರಿ ಹಿಂದೆಯೇ ಹೋಗಿದ್ದನು. ಮತ್ತೆ ಅವಳು ತನ್ನನ್ನು ಬಿಟ್ಟು ಹೋಗಳು ಎನ್ನುವ ದುಗುಡ ಅವನ ಮನಸ್ಸಿನಲ್ಲಿ ಹಸಿಯಾಗಿತ್ತು. ಶಾರ್ವಿ, ನಿನ್ನ ಡ್ಯಾಡಿ ಎಲ್ಲಿ ಎಂದು ಕೇಳಿದನು ಆರು, ಶರಣ್ ಅಲ್ಲಿ ಇರದಿರುವುದನ್ನು ಗಮನಿಸಿ. ಚಾಂಪ್, ಡ್ಯಾಡಿ ಆಫೀಸ್ ಹತ್ತಿರ ಹೋಗಿದ್ದಾರೆ ಎಂದು ಮುದ್ದಾಗಿ ಉತ್ತರಿಸಿದಳು ಶಾರ್ವಿ. ಅತ್ತೆ, ಬಿಡು ನನ್ನ, ನಾನು ಶಾರ್ವಿ ಜೊತೆ ಆಟ ಆಡ್ತೀನಿ ಎಂದು ಭುವನ ತೋಳಿನಿಂದ ಜಾರಲು ಆರು ಕೊಸರಾಡಿದ. ಶಾರ್ವಿ ತಲೆಯಲ್ಲಿದ್ದ ಬಣ್ಣ ಬಣ್ಣದ ಚಿಟ್ಟೆಯ ಕ್ಲಿಪ್ ಅವನ ಕಣ್ಣಿಗೆ ಬಿದ್ದಿತ್ತು. ಅದನ್ನು ಕಿತ್ತುಕೊಳ್ಳಲು ಅವನು ಅವಸರ ತೋರಿದ. ಅವನ ಇರಾದೆ ತಿಳಿದಿದ್ದ ಭುವನ, ಶಾರ್ವಿ, ಅವನಿನ್ನ ಕೂದಲನ್ನು ಜಗ್ಗುತ್ತಾನೆ, ಅದನ್ನು ಬೇಗ ಅಮ್ಮಮ್ಮನ ಹತ್ತಿರ ತೆಗೆಸಿಕೊ ಎಂದಳು. ಶಾರ್ವಿ ಅಥವಾ ಮಾನ್ಯ ಯಾರ ತಲೆಯಲ್ಲೇ ಆಗಲಿ ಹೇರ್ ಬ್ಯಾಂಡ್ ಅಥವಾ ಕ್ಲಿಪ್ ಕಂಡ್ರೆ ಅದನ್ನು ಕಸಿದುಕೊಳ್ಳುವವರೆಗೂ ಅವನಿಗೆ ನೆಮ್ಮದಿ ಇರುವುದಿಲ್ಲ. ಅಮ್ಮನ ಎಚ್ಚರಿಕೆ, ಅಮ್ಮಮ್ಮ ಪ್ಲೀಸ್ ಅದನ್ನು ರಿಮೂವ್ ಮಾಡಿ ಎಂದು ಆರತಿಯವರ ಬಳಿ ಓಡಿದಳು ಶಾರ್ವಿ. ಚಾಂಪ್ ಅಮ್ಮನ ತೋಳಿನಿಂದ ಜಾರಿ, ಅಮ್ಮಮ್ಮ ಪ್ಲೀಸ್, ನನಗೆ ಬೇಕು, ಅದು ತೆಗೆದುಕೊಡಿ ಎಂದು ಅಳುತ್ತಾ ಅವಳ ಹತ್ತಿರ ಬಂದಿದ್ದನ್ನು ಕಂಡು ಎಲ್ಲರ ಮುಖದಲ್ಲೂ ನಗು ಮೂಡಿತು. ಇಬ್ಬರದು ತೊದಲು ನುಡಿಯಾಗಿದ್ದರಿಂದ ಅವರ ಮಾತುಗಳು ಇಂಪಾಗಿದ್ದವು. ಆ ಬಾರಿ ತನ್ನ ಬಳಿ ಬಂದ ಮೊಮ್ಮಗನನ್ನು ಎತ್ತಿಕೊಂಡು ಮುದ್ದು ಮಾಡದಿರಲು ಆರತಿಯವರಿಂದ ಸಾಧ್ಯವಾಗಲಿಲ್ಲ. ಶಾರ್ವಿ ತಲೆ ಕೂದಲಿಗೆ ಕೈ ಹಾಕಿದ ಮೊಮ್ಮಗನನ್ನು ಕಂಡು, ಹೇ ಚಿನ್ನಿ, ಏನ್ ಮಾಡ್ತಿದ್ಯಾ ನೀನು, ಅವಳಿಗೆ ನೋವಾಗುತ್ತೆ ಕಣು ಎಂದವನ ಕೈ ಬಿಡಿಸಿ ಎತ್ತಿಕೊಂಡು ಮುದ್ದಿಸಿದಾಗ ಆರತಿಯವರ ಕಣ್ಣುಗಳು ತುಂಬಿ ಬಂದವು. ಈ ಕುತಂತ್ರವನ್ನು ಅರಿಯದೆ ತಮ್ಮ ಕಣ್ಣ ಮುಂದೆ ಮಗನ ಸಂಸಾರ ದಿಕ್ಕುಪಾಲಾಗಿ ಹೋಯ್ತಲ್ವಾ ಎಂಬ ವೇದನೆ ಅವರದು. ಮೊಮ್ಮಗನನ್ನು ಅವರು ಮುದ್ದಿಸುತ್ತಿರುವುದನ್ನು ಕಂಡು ರಘುರಾಮ್ ಹಾಗೂ ಅಂಕಿತ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಭುವನ ಸಹ ಚಾಂಪ್ ಕಡೆಗೂ ತನ್ನವರ ಮಡಿಲು ಸೇರಿದ ಎಂಬ ಖುಷಿಯಿಂದ ಕಣ್ಣೀರು ಸುರಿಸಿದಳು. ಫ್ರೆಶ್ ಆಗಿ ಬಂದ ರಾಮ್, ಅಚ್ಚರಿ, ಇವತ್ತೊಂದು ದಿನ ಅಡ್ಜಸ್ಟ್ ಮಾಡಿಕೊಳ್ಳಿ, ನಾಳೆ ಬೆಳಿಗ್ಗೆ ಹೊರಗಡೆ ಹೋಗಿ ನಿಮಗೆ ಅಗತ್ಯವಿರುವ ಥಿಂಗ್ಸ್ ತಕೊಂಡು ಬರೋಣ ಎಂದನು ಅಕ್ಕರೆಯಿಂದ. ಆದರೆ ಅಚ್ಚರಿ, ಆರವ್, ನೀನು ಶಾರ್ವಿ ಮತ್ತು ಚಾಂಪ್ ಜೊತೆ ಆಟ ಆಡಿಕೊ ಹೋಗು ಎಂದಾಗ ಸರಿ ಎಂದು ಮಗ ಅಲ್ಲಿಂದ ಹೊರಟ. ಅವನು ಹೋದ ಕೂಡಲೇ ರೂಮ್ ಲಾಕ್ ಮಾಡಿ ರಾಮ್ ಮುಂದೆ ಬಂದು ನಿಂತವಳ ಕಣ್ಣುಗಳು ಕೆಂಡದಂತಾಗಿದ್ದವು. ಅಸಹನೆಯಿಂದ ಮುಖ ಬುಗಿದು ಮೊನ್ನೆಯಿಂದ ಎದೆಯಲ್ಲಿ ಮಡಗಟ್ಟಿರುವ ಸಿಟ್ಟನ್ನು ಹೊರಹಾಕಲು ಅವಳು ಸಿದ್ಧಳಾದಳು.
ತನ್ನವಳು ಮತ್ತೆ ಕಹಿ ಮಾತುಗಳನ್ನೇ ಆಡುತ್ತಾಳೆ ಎಂದು ತಿಳಿದರೂ ಅವನ ಮುಖಭಾವ ಬದಲಾಗಲಿಲ್ಲ. ಈಗಾಗಲೇ ಪೆಟ್ಟು ತಿಂದು ಸುಟ್ಟು ಹೋಗಿರುವ ಅವನ ಮನಸ್ಸಿಗೆ ಇನ್ಯಾವ ಬದಲಾವಣೆಯೂ ಸಾಧ್ಯವಿಲ್ಲದಂತಿತ್ತು. ಕತೆ ಮುಂದುವರಿಯುತ್ತದೆ. ಮತ್ತು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಪ್ಲೀಸ್ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು.